ಹೊಳೆ ನರಸೀಪುರಕ್ಕೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಪ್ರಯಾಣವನ್ನ ಬೆಳೆಸ್ತಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. 20 ದಿನಗಳ ಬಳಿಕ ಹಾಸನಕ್ಕೆ ಇವತ್ತು ರೇವಣ್ಣ ಅವರ ಆಗಮನ ಆಗ್ಲಿಕ್ಕಿದೆ. ಇನ್ಫ್ಯಾಕ್ಟ್ ಜಾಮೀನು ಸಿಕ್ಕ ನೆಕ್ಸ್ಟ್ ಡೇನೇ ಇವರು ಹೋಗ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನಿಂದ ಹೊಳೆ ನರಸೀಪುರಕ್ಕೆ ಪಯಣವನ್ನ ಬೆಳೆಸಲಿಕ್ಕಿದ್ದಾರೆ. ಹರದನಹಳ್ಳಿಯ ಮನೆ ದೇವರು ದೇವೇಶ್ವರನಿಗೆ ರೇವಣ್ಣ ಅವರು ಪೂಜೆಯನ್ನ ಸಲ್ಲಿಸಲಿಕ್ಕಿದ್ದಾರೆ. ಹೊಳೆ ನರಸೀಪುರದ ಲಕ್ಷ್ಮೀ ನರಸಿಂಹಸ್ವಾಮಿ ಬಳಿಕ ಮಾವಿನಕೆರೆಯ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಭೇಟಿ ಕೊಡ್ತಾರೆ. ಎಲ್ಲಿಯೂ ಕೂಡ ಏನೂ ಮಾತನಾಡದಂತೆ ದೇವೇಗೌಡರು ಈಗಾಗಲೇ ಕಿವಿ ಮಾತನ್ನ ಆಡಿದಾರಂತೆ ಎಚ್.ಡಿ. ರೇವಣ್ಣ ಅವರಿಗೆ. ಹಾಸನದ ಗಡಿಭಾಗ ಕಿರಿಸಾವೆಗೂ ಕೂಡ ಹೋಗ್ತಾರೆ. ಹಾರ ಹಾಕೋದು, ಪಟಾಕಿ ಸಿಡಿಸದಂತೆ ರೇವಣ್ಣ ಅವರು ಅವರ ಅಭಿಮಾನಿಗಳಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕಾರಣ ಇರುವಂತಹ ಸಿಚುವೇಶನ್, ಒಂದ್ ಕಡೆಗೆ ಎಚ್.ಡಿ. ರೇವಣ್ಣ ಅವರ ಸಾಮ್ರಾಜ್ಯ ಕಂಪಿಸತೊಡಗಿದೆ, ಡಿಸ್ಟರ್ಬ್ ಆಗಿದೆ. ಡಿಸ್ಟರ್ಬ್ ಆಗಿದೆಯೋ ಮಾಡಿದ್ದಾರೋ ಗೊತ್ತಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಶಶಿಧರ್. ಶಶಿಧರ್, ಈಗ ಎಷ್ಟೊತ್ತಿಗೆ ಬರ್ತಾರೆ ಅನ್ನೋದು ಗೊತ್ತಾಯ್ತು. ಯಾರ್ಯಾರನ್ನ ಭೇಟಿ ಮಾಡ್ತಾರೆ? ಸ್ಥಳೀಯ ಜೆಡಿಎಸ್ ನಾಯಕರನ್ನೇನಾದ್ರೂ ಭೇಟಿ ಮಾಡ್ತಾರೆ ಅಥವಾ ಕೇವಲ ಪೂಜೆ ಪುನಸ್ಕಾರಕ್ಕೆ ಮಾತ್ರ ಈ ಭೇಟಿ ಸೀಮಿತವಾಗುತ್ತಾ? ಹೌದು ಅಂತ ಏನು 20 ದಿನಗಳ ಬಳಿಕ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ತವರು ಜಿಲ್ಲೆಗೆ ಆಗಮಿಸ್ತಿರ್ತಕ್ಕಂಥದ್ದು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ನೀನು ಈಗಲೇ ತವರು ಜಿಲ್ಲೆಗೆ ಹೋಗೋದು ಬೇಡ ಅಂತ ಖಡಾಖಂಡಿತವಾಗಿ ಹೇಳಿದರು. ಆದರೆ ಪ್ರತಿನಿತ್ಯವೂ ಸಹ ಎಚ್.ಡಿ. ರೇವಣ್ಣ ಇಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಹೊಳೆನರಸೀಪುರದ ಲಕ್ಷ್ಮೀ ನರಸಿಂಹಸ್ವಾಮಿ, ಮಾವಿನಕೆರೆಯ ರಂಗನಾಥ ಸ್ವಾಮಿ ಹಾಗೂ ದೇವೇಗೌಡರ ಹುಟ್ಟೂರು ಹರದನಹಳ್ಳಿಯ ದೇವೇಶ್ವರ ದೇವಾಲಯಗಳಿಗೆ ಪ್ರತಿನಿತ್ಯ ಭೇಟಿ ನೀಡಿ ಪೂಜೆಯನ್ನು ಸಲ್ಲಿಸಿದರು. ಆದರೆ ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣ ಹಾಗೂ ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ಜೈಲನ್ನು ಸೇರಿದರು. ಅದಾದ ಬಳಿಕ ಎರಡೂ ಪ್ರಕರಣದಲ್ಲಿ ಅವರಿಗೆ ಜಾಮೀನು ಮಂಜೂರಾಗಿದೆ. ಆದ್ದರಿಂದ ದೇವೇಗೌಡರ ಅನುಮತಿಯನ್ನೇ ಪಡೆದು ಇಂದು ಹಾಸನ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ. ಹಾಸನ ಜಿಲ್ಲೆಗೆ ಭೇಟಿ ವೇಳೆ ಹಾಸನ ಜಿಲ್ಲೆಯ ಗಡಿಭಾಗ ಕಿರಿಸವೆ ಬಳಿ ಒಂದಿಷ್ಟು ಕಾರ್ಯಕರ್ತರು ಹಾಗೂ ಮುಖಂಡರು ಅವರಿಗೆ ಸ್ವಾಗತವನ್ನು ಕೊಡಲಿಕ್ಕೂ ಸಹ ತಯಾರು ಮಾಡ್ಕೊಂಡಿದ್ದಾರೆ. ಆದರೆ ಎಚ್.ಡಿ. ರೇವಣ್ಣ ಇದು ಪಟಾಕಿ ಸಿಡಿಸುವಂತ ಅಲ್ಲಿ ಆರತುರ ಹಾಕುವಂಥ ಸಂದರ್ಭ ಅಲ್ಲ, ಹಾಗಾಗಿ ಯಾರು ಕೂಡ ದಯಮಾಡಿ ಬರಲೇಬೇಡಿ ಅನ್ನೋ ಒಂದು ಮನವಿಯನ್ನು ಸಹ ಮಾಡಿದರೆ, ದೇವೇಗೌಡರು ನೀನು ಹೊಳೆನರಸೀಪುರಕ್ಕೆ ಹೋದ ವೇಳೆ ಯಾವುದೇ ಸಭೆ ಆಗಲಿ ಯಾರೊಂದಿಗೂ ಸಹ ಮಾತನಾಡಬೇಡಿ ಅಂತ ಖಡಕ್ ಸೂಚನೆ ನೀಡಿದ್ದಾರೆ. ಆದ್ದರಿಂದಾಗಿ ಏನು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿಂದ ಹೊರಡ್ತಾರೆ. ನೇರವಾಗಿ ಅವರು ಹರದನಹಳ್ಳಿಯ ದೇವೇಶ್ವರ ದೇವಾಲಯಕ್ಕೆ ಭೇಟಿಯನ್ನು ನೀಡುತ್ತಾರೆ. ಅದಾದ ಬಳಿಕ ಅಲ್ಲೇ ಸಮೀಪದಲ್ಲಿರ್ತಕ್ಕಂತಹ ಮಾವಿನಕೆರೆಯ ರಂಗನಾಥ ಸ್ವಾಮಿ ಬೆಟ್ಟಕ್ಕೂ ಸಹ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದಾರೆ. ಅದಾದ ಬಳಿಕ ಅವರು ಹೊಳೆನರಸೀಪುರದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಕ್ಕೆ ತೆರಳುತ್ತಾರೆ. ಅದಾದ ನಂತರ ಹೊಳೆನರಸೀಪುರ ನಿವಾಸಕ್ಕೆ ತೆರಳಿ ಇಲ್ಲೇ ತಂಗ್ತಾರೋ ಅಥವಾ ವಾಪಸ್ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಅನ್ನೋದು ಇನ್ನೂ ಸಹ ಮಾಹಿತಿ ಲಭ್ಯವಾಗಿಲ್ಲ. ಅರವಿಂದ್, ಓಕೆ, ಥ್ಯಾಂಕ್ ಯು ಶಶಿಧರ್. ತಮ್ಮ ಎಲ್ಲ ಮಾಹಿತಿಗೋಸ್ಕರ ಎರಡೂ ಪ್ರಕರಣದಲ್ಲಿ ಜಾಮೀನು ಪಡ್ಕೊಂಡಿರ್ತಕ್ಕಂಥ ರೇವಣ್ಣ ಅವರು ಸಹಜವಾಗಿ ಜಿಲ್ಲೆಗೆ ಹೋಗೋದಕ್ಕೆ ನಿರ್ಬಂಧ ಏನು ಕೋರ್ಟ್ ವಿಧಿಸಿಲ್ಲ. ಹಾಗಾಗಿ ಅವರ ಕ್ಷೇತ್ರ, ಶಾಸಕರು ಕೂಡ ಹೌದು, ಹಾಗಾಗಿ ಕ್ಷೇತ್ರಕ್ಕೆ ಹೋಗೋದ್ರಲ್ಲಿ ಏನೂ ತಪ್ಪಿಲ್ಲ. ಬಟ್ ಮಾತುಕತೆ ಆಡಬೇಕಾದ್ರೆ ಸ್ವಲ್ಪ ಹುಷಾರು ಮಾಧ್ಯಮಗಳ ಮುಂದೆ ಅಂತಕ್ಕಂಥ ಒಂದು ಕಿವಿ ಮಾತನ್ನು ಹೇಳಿರ್ತಾರೆ ದೇವೇಗೌಡರು ಸಹಜವಾಗಿಯೇ. ಆಮೇಲೆ ರೇವಣ್ಣ ಅವರು ತುಂಬ ಏನು ಮಾತನಾಡ್ತಾ ಇಲ್ಲ, ಎಷ್ಟು ಮಾತಾಡಬೇಕು ಅಷ್ಟೇ ಅವತ್ತು ಅವ್ರು ರಿಯಾಕ್ಟ್ ಮಾಡಿರ್ತಕ್ಕಂಥದ್ದು. ಯಾಕೆ ಸುಮ್ಮನೆ ಎಲ್ಲ ಅನ್ವಾಂಟೆಡ್ ಅಂತ, ಸೊ ಏನೇನೋ ಮಾತಾಡೋಕ್ಕೆ ಹೋಗೋದು, ಅದು ಇನ್ನೇನೋ ಆಗೋದು, ಅದಕ್ಕೆ ಇನ್ನೇನೋ ಒಂದು ಕೌಂಟ್ರ್ ಕೊಡೋದು ಕಾಂಗ್ರೆಸ್ನವರು, ಇವೆಲ್ಲ ಬೇಡ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾದಂತಹ ಇನ್ಸ್ಟ್ರಕ್ಷನ್. ಸೊ ಇವತ್ತು 20 ದಿನಗಳ ಬಳಿಕ ಹೊಳೆ ನರಸೀಪುರಕ್ಕೆ ರೇವಣ್ಣ ಅವರು ಹೋಗ್ತಾ ಇದ್ದಾರೆ.